ದೇವರನ್ನು ಕಂಡುಕೊಳ್ಳುವುದು ಹೇಗೆ? ದೇವರು ಅಧ್ಯಾಯ 1. ಬಿಲ್ಲಿಗ್ರಾಮ್. ದೇವರ ಅಗಾಧಗಳನ್ನು ಕಂಡುಕೊಳ್ಳಬಲ್ಲಿಯಾ? ಯೋಬ 11:7. ದೇವರು ಯಾರು? ಆತನು ಎಂಥವನು? ಆತನ ಇರುವಿಕೆಯನ್ನು ಖಚಿತವಾಗಿ ತಿಳಿಯುವುದು ಹೇಗೆ? ಆತನು ಯಾವಾಗ ಕಾಣಿಸಿಕೊಂಡನು? ನಾವು ಆತನನ್ನು ಅರಿಯಬಲ್ಲೆವಾ? ಪ್ರತಿಯೊಬ್ಬ ಮನುಷ್ಯನು ಈ ಪ್ರಶ್ನೆಗಳನ್ನು ಎಂದಾದರೂ ಇತರರ ಬಳಿಯಲ್ಲಾಗಲಿ ತನ್ನ ಬಳಿಯಲ್ಲೇ ಆಗಲಿ ಕೇಳಿದಿರಬಹುದು. ಏಕೆಂದರೆ ನಮ್ಮನ್ನು ಆವರಿಸಿರುವ ಪ್ರಪಂಚವನ್ನು ಗಮನಿಸುವೆವಾದರೆ ಅದು ಹೇಗೆ ಸೃಷ್ಟಿಯಾಗಿರಬಹುದೆಂದು ನಾವು ಆಶ್ಚರ್ಯಪಡದಿರಲು ಸಾಧ್ಯವೇ ಇಲ್ಲ. ಪ್ರಾಣವೆಂಬ ಅದ್ಭುತ, ಮರಣದ ರಹಸ್ಯ, ಅಂದವಾಗಿ ಬೆಳೆದು ಅರಳಿ ಕಂಗೊಳಿಸುವ ಗಿಡಮರ ಬಳ್ಳಿಗಳ ಸೊಬಗು, ಮಿನುಗು ತಾರೆಗಳ ಸೊಬಗಿನಿಂದ ಶೋಭಿಸುವ ಆಕಾಶ, ಎತ್ತರವಾದ ಬೆಟ್ಟಗಳು, ಮುಗಿಲನ್ನು ಮುಟ್ಟುವಂತಿರುವ ಕಡಲು, ಇವನ್ನೆಲ್ಲ ಪ್ರತಿನಿತ್ಯವೂ ಕಾಣುತ್ತೇವೆ. ಇವನ್ನೆಲ್ಲ ಮಾಡಿದಾತನು ಯಾರು? ಈ ವಸ್ತುಗಳನ್ನೆಲ್ಲ ಅದರದರ ಸ್ಥಳದಲ್ಲಿಟ್ಟು ನಿಯಂತ್ರಣಗೊಳಿಸುವ ಆಕರ್ಷ ಶಕ್ತಿ ಹೇಗೆ ಉಂಟಾಯಿತು? ಇದು ಯಾರ ಮನದಲ್ಲಿ ಉದಿಸಿತು? ರಾತ್ರಿಯನ್ನು ಹಗಲನ್ನು, ಶೀತೋಷ್ಣ ಕಾಲಗತಿಗಳ ಕ್ರಮವನ್ನು ನೇಮಿಸಿದಾತನು ಯಾರು? ಇವೆಲ್ಲವೂ ಮಾತ್ರವಲ್ಲ, ಇನ್ನು ಅನೇಕ ಸಂಗತಿಗಳು ಉನ್ನತನಾದ ಸೃಷ್ಟಿಸನೊಬ್ಬನ ಕೈಕೆಲಸವೇ ಹೌದು. ಇದೇ ಸರಿಯಾದ ಉತ್ತರ. ಗಡಿಯಾರ ಇದೆಯಾದರೆ ಅದನ್ನು ನಿಯೋಜಿಸಿದ ಒಬ್ಬನು ಇರಲೇಬೇಕು. ಅದೇ ರೀತಿ ಅತ್ಯಂತ ಚಾಣಾಕ್ಷತೆಯಿಂದ ನಿರ್ಮಿತರಾಗಿರುವ ಈ ವಿಶ್ವಕ್ಕೂ ಸಹ ಮಹೋನ್ನತ ಯೋಜನಾ ನಿಪುಣನು ಒಬ್ಬನಿರುವನು. ಆತನನ್ನೇ ದೇವರು ಎನ್ನುತ್ತೇವೆ. ದೇವರು ಎಂಬ ಹೆಸರು ಮಾನವ ಕುಲದವರೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಎಳೆ ಮಗುವಾಗಿದ್ದಾಗಿನಿಂದಲೂ ಆತನ ಹೆಸರನ್ನು ಉಚ್ಚರಿಸುತ್ತಲೇ ಬಂದಿದ್ದೇವೆ. ಈ ಪ್ರಪಂಚವನ್ನು ಸೃಷ್ಟಿಸಿ ನಮ್ಮನ್ನು ಅದರಲ್ಲಿ ಇರಿಸಿದಾತನು ಆತನೇ. ನಾವು ಮಾತಾಡುವಾತನು, ನಾವು ಹಾಡುವಾತನು, ಎಲ್ಲ ದಾನಗಳಿಗೂ ಮೂಲ ಕಾರಣ ಆಗಿರುವಾತನು ದೇವರೇ ಎಂದು ಸತ್ಯವೇದವು ಹೇಳುತ್ತದೆ. ಆತನು ಯಾರೆಂದು, ಆತನು ಎಲ್ಲಿರುವೆನೆಂದು ನೀವು ಕೇಳುತ್ತಿರುವಿರಲ್ಲವೇ? ಆತನ ಹೆಸರನ್ನು ನಾವೆಲ್ಲರೂ ತಿಳಿದಿರುವೆವು. ನಾವು ಕಷ್ಟಪಡುವಾಗ ಆತನನ್ನೇ ಬೇಡಿಕೊಳ್ಳುತ್ತೇವೆ. ನಾವು ಯಾವಾಗಲೂ ಆತನನ್ನೇ ನೆನೆಸಿಕೊಳ್ಳುತ್ತಲೇ ಇರಬೇಕೆಂದು ಆಶೆ ಪಡುವವರು ನಮ್ಮಲ್ಲಿ ಅನೇಕರು ಆಶೆ ಪಡುವವರು ಇದ್ದಾರೆ. ಆದಾಗ್ಯೂ ನಾವು ಆತನನ್ನು ನಂಬುವುದಿಲ್ಲ. ದೇವರು ಎಂಬ ಒಬ್ಬನೂ ಇಲ್ಲ ಎಂದು ಹೇಳುವವರು ಅನೇಕರಿರುವರು. ದೇವರು ತನ್ನನ್ನು ನನಗೆ ಪ್ರಕಟಿಸಿಕೊಳ್ಳುವುದಾದರೆ ನಾನು ಆತನನ್ನು ಸ್ವೀಕಾರ ಮಾಡಿಕೊಳ್ಳುವೆನು ಎಂದು ಹೇಳುವವರು ಇದ್ದಾರೆ. ನಿಮ್ಮ ಮನಸ್ಥಿತಿಯು ಸಹ ಹಾಗೆಯೇ ಇರಬಹುದು. ನಿಮ್ಮ ಜೀವಿತ ಕಾಲವೆಲ್ಲ ದೇವರನ್ನು ಕುರಿತು ಕೇಳುತ್ತಲೇ ಇದ್ದೀರಿ. ಆದರೆ ಆತನಲ್ಲಿ ನಂಬಿಕೆ ಇಡುವಂತೆ ಆತನನ್ನು ಯಾರಾದರೂ ವಿವರಿಸಿ ತೋರಿಸಬೇಕೆಂದು ಕಾಯ್ದು ಕುಳಿತಿರುವಿರಾ? ಹಾಗಾದರೆ ದೇವರನ್ನು ಕುರಿತು ಕ್ರೈಸ್ತ ಪವಿತ್ರ ಗ್ರಂಥದಲ್ಲಿ ವಿವರಿಸಲಾಗಿದೆ ಎಂಬುದನ್ನು ಗಮನಿಸೋಣ. ಪ್ರಪಂಚದ ಚರಿತ್ರೆಯಲ್ಲಿ ಬಹು ಮುಖ್ಯವೆನಿಸಿದ ಈ ಕಾಲದಲ್ಲಿ ದೇವಾದಿದೇವನು ಎಂಥವನು ಎಂಬ ಪ್ರಶ್ನೆಗೆ ಪ್ರತಿಯೊಬ್ಬರೂ ಉತ್ತರವನ್ನು ಹುಡುಕಬೇಕು. ಪ್ರತಿಯೊಬ್ಬರೂ ಈ ಪ್ರಶ್ನೆಗೆ ಇದೇ ಉತ್ತರವೆಂದು ನಿಶ್ಚಯಪಡಿಸಿಕೊಳ್ಳಲೇಬೇಕು. ದೇವರು ಯಾರೆಂದು, ಆತನ ಕ್ರಿಯೆಗಳು ಯಾವುದೆಂಬುದನ್ನು ಎಲ್ಲರೂ ಅರಿತುಕೊಳ್ಳುವುದು ಅನಿವಾರ್ಯ. ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಎಲ್ಲ ಕಷ್ಟಗಳಿಗೂ ಮುಖ್ಯ ಕಾರಣವೆಂದರೆ ನಾವು ಆತನನ್ನು ಅರಿಯದಿರುವುದು, ಆತನಿಗೆ ವಿಧೇಯರಾಗದೆ ಇರುವುದೇ ಆಗಿದೆ. ದೇವರ ಯೋಜನೆಯನ್ನು ಮಾನವನು ಸರಿಯಾಗಿ ಅರ್ಥೈಸಿಕೊಳ್ಳದೆ ಇರುವುದೇ ಪ್ರಪಂಚವನ್ನು ಗೊಂದಲಕ್ಕೆ ಒಳಪಡಿಸಿದೆ. ದೇವರ ಆಜ್ಞೆಗಳನ್ನು ಕಲಿಯಲು, ಅವುಗಳಿಗೆ ವಿಧೇಯನಾಗಲು ಮಾನವನು ಮನಸ್ಸಿಲ್ಲದವನಾಗಿರುವುದೇ ನಮ್ಮ ಆತ್ಮದಲ್ಲಿ ಒಂದು ಭಾರವಾದ ಹೊರೆಯನ್ನು ಹೊರಿಸಿದೆ. ಆದ್ದರಿಂದ ದೇವರನ್ನು ಕುರಿತು ತಿಳಿಯಬಹುದೆಲ್ಲವನ್ನು ನಾವು ತಿಳಿದುಕೊಳ್ಳುವವರಾಗೋಣ. ಈ ತಿಳುವಳಿಕೆಯನ್ನು ಪಡೆಯಲು ನಾವು ಎಲ್ಲಿ ಹೋಗಬೇಕು? ಈ ಸತ್ಯವನ್ನು ನಮಗೆ ಯಾರು ಅರುವಬಲ್ಲರು? ಈ ವಿಷಯವನ್ನು ತಿಳಿಯುವುದರಲ್ಲಿ ಇಷ್ಟಕ್ಕೆ ಮೇಲೆ ತಿಳಿಯಲಾರೆವು ಎಂಬ ಪರಿಮಿತಿಗೆ
ಒಳಗಾಗಿದ್ದೇವೆಂದರೆ ತಪ್ಪಾಗಲಾರದು. ತನ್ನನ್ನು ಕುರಿತು ಪೂರ್ಣ ಅಧಿಕಾರದಿಂದ ಮಾತಾಡಬಲ್ಲ ಯಾರನ್ನಾದರೂ ದೇವರು ಈ ಪ್ರಪಂಚದಲ್ಲಿ ನೇಮಿಸಿರುವನೋ? ಇಲ್ಲವಲ್ಲ. ಆ ರೀತಿ ಮಾತಾಡಬಲ್ಲದಾತನು 2000 ವರ್ಷಗಳಿಗೂ ಹಿಂದೆ ಬಂದನು. ಆದರೆ ಆತನನ್ನು ನಾವು ಸಿಲುಬೆಯಲ್ಲಿ ಜಡಿದು ಬಿಟ್ಟೆವಲ್ಲ. ಹಾಗಿರುವಾಗ ಈ ತಿಳುವಳಿಕೆಯನ್ನು ನಾವು ಹೊಂದಿಕೊಳ್ಳುವ ಬಗೆ ಹೇಗೆ? ವಿದ್ಯಾ ನೈಪುಣ್ಯತೆಯುಳ್ಳವರ ಬಳಿ ಕೇಳುವುದಾದರೆ ಅವರ ಉತ್ತರವೇನು? ಪ್ರಕೃತಿಯಲ್ಲಿಯೂ ಜೀವಿತದಲ್ಲೂ ಇರುವಂಥ ತಿಳುವಳಿಕೆಯೇ ದೇವರು. ಪ್ರಾಣವಿರುವುದೆಲ್ಲವೂ ದೇವರೊಂದಿಗೆ ಒಂದಾಗಿರುವುದು. ಪ್ರಾಣವೆಂಬುದೇ ದೇವಾದಿ ದೇವನ ಇರುವಿಕೆಯಾಗಿದೆಯಲ್ಲವೇ? ಬಹು ಸೂಕ್ಷ್ಮವಾದ ಹನಿ ನೀರು ಮೊದಲುಗೊಂಡು ಬೃಹದಾಕಾಶದವರೆಗಿರುವಂಥ ಎಲ್ಲವುಗಳಲ್ಲೂ ಆತನನ್ನು ಕಾಣಬಲ್ಲೆವು ಎಂದು ಅವರು ಹೇಳುವರಲ್ಲವೇ? ತತ್ವಜ್ಞಾನಿಯೊಬ್ಬರನ್ನು ಕೇಳಿರಿ. ದೇವರು ಸೃಷ್ಟಿಗೆ ಆದಿಯೂ ಬದಲಾಗದು ಆದಂಥ ಶಕ್ತಿಯುಳ್ಳ ಆತನೇ ದೇವರು. ಆತನೇ ಲೋಕಗಳನ್ನೆಲ್ಲ ನಿಯಂತ್ರಿಸುವ ಆದಿಶಕ್ತಿ. ಆತನಿಗೆ ಪ್ರಾರಂಭವಾಗಲಿ ಅಂತ್ಯವಾಗಲಿ ಇಲ್ಲದಂಥ ಸರ್ವಶಕ್ತನು. ಪ್ರಾಣವು ನಾವು ಕಾಣುವಂಥ ಅಂದವಾದವುಗಳೆಲ್ಲವೂ ಈ ಶಕ್ತಿಯಿಂದಲೇ ಧಾವಿಸಿ ಹೊರಟು ಪುನಃ ಅಲ್ಲಿಗೆ ಹಿಂತಿರುಗುವ ಕಾರ್ಯದ ಒಂದು ಪ್ರಕಟಣೆಯಾಗಿದೆ ಎಂದು ಆ ಜ್ಞಾನಿ ತನ್ನ ಸಿದ್ಧಾಂತವನ್ನು ನಿಮ್ಮ ಮುಂದಿಡುವನು. ಇನ್ನೂ ಕೆಲವು ವಿದ್ಯಾವಂತರನ್ನು ಕೇಳಿ ನೋಡಿರಿ. ದೇವರು ಆಗಾಮ್ಯವಾದವನು. ಆತನು ಎಲ್ಲವುಗಳಲ್ಲಿ ಎಲ್ಲವೂ ಆಗಿರುವಾತನು. ಇದಕ್ಕಿಂತಲೂ ಹೆಚ್ಚಾಗಿ ನಾವು ಆತನನ್ನು ಕುರಿತು ಏನನ್ನು ತಿಳಿಯಲಾರೆವು ಎಂದು ಹೇಳುವರು. ದೇವರನ್ನು ಕುರಿತು ವಿವರಿಸುವ ಅನೇಕ ವಿವರಣೆಗಳು ಇವೆ. ಒಂದೊಂದು ದೇಶದವರು, ಪಂಗಡಗಳವರು, ಕುಟುಂಬದವರು, ಪ್ರತಿಯೊಬ್ಬ ಮನುಷ್ಯನು ತಾನು ಸೃಷ್ಟಿಸಿದ ಪ್ರಪಂಚದಲ್ಲಿ ಮರೆಯಾಗಿರುವ ದೇವರನ್ನು ವಿವರಿಸಲು ಪ್ರಯತ್ನಿಸಿರುವರು. ಸೃಷ್ಟಿಯನ್ನು ಕಂಡರೂ ಸೃಷ್ಟಿದಾತನನ್ನು ಅರಿಯದ ಎಲ್ಲ ಕಾಲಗಳ ಮಾನವರು ಆತನನ್ನು ಕಾಣಲು ಅರಿಯಲು ಪ್ರಯತ್ನಿಸಿದ್ದಾರೆ. ಮೇಲೆ ಹೇಳಿದಂಥ ಎಲ್ಲ ವಿಧವಾದಂಥ ವಿವರಣೆಗಳಲ್ಲಿ ಯಾವುದು ಸರಿಯಾದದ್ದು? ಅವುಗಳಲ್ಲಿ ಯಾವುದನ್ನು ನಾವು ಒಪ್ಪಿಕೊಳ್ಳಬಲ್ಲೆವು? ಪವಿತ್ರವಾದ ಸತ್ಯವೇದ ಎಂದು ನಾವು ಕರೆಯುವಂಥ ಗ್ರಂಥದ ಮೂಲಕ ದೇವರು ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಅದನ್ನು ನಾವು ನಂಬುವೆವಾದರೆ ನಮ್ಮ ಮನಸ್ಸು ಈ ವಿಷಯದಲ್ಲಿ ಪರಿಪೂರ್ಣವಾಗಿ ತೃಪ್ತಿಗೊಳ್ಳುವುದರಲ್ಲಿ ಸಂಶಯವಿಲ್ಲ. ದೇವರನ್ನು ಕುರಿತ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಂಡುಹಿಡಿದಿದ್ದೇವೆ. ದೇವರನ್ನು ತಿಳಿದುಕೊಳ್ಳುವಂಥ ಮಾರ್ಗದಲ್ಲಿ ಹೋಗುತ್ತೇವೆ ಎಂಬ ನಿರ್ಧಾರ ಉಳ್ಳವರಾಗಿರೋಣ. ಸತ್ಯವೇದದಲ್ಲಿ 100 ವಿಧಿಗಳಲ್ಲಿ ದೇವರು ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ವರ್ತಮಾನ ಪತ್ರಿಕೆಗಳನ್ನು ಗಮನವಿಟ್ಟು ಕ್ರಮವಾಗಿ ಓದುವಂತೆ ಸತ್ಯವೇದವನ್ನು ನಾವು ಓದುವುದಾದರೆ ದೇವರೊಂದಿಗೆ ಸಮೀಪವರ್ತಿಗಳಾಗಿರಬಹುದು. ನಮಗೆ ಮೆಚ್ಚುಗೆಯಾದ ಆಟಗಾರನ ಆಟವನ್ನು ನಾವು ವಿವರವಾಗಿ ಅರಿತುಕೊಳ್ಳುತ್ತೇವೆ ಅಲ್ಲವೇ? ಅದೇ ರೀತಿ ಸೃಷ್ಟಿಕರ್ತನಾದ ದೇವಾದಿ ದೇವನನ್ನು ಅರಿತುಕೊಳ್ಳಬಹುದು. ವಜ್ರಕಲ್ಲು ಅನೇಕ ಕೊನೆಗಳುಳ್ಳದ್ದಾಗಿರುವಂತೆಯೇ ದೇವರು ತನ್ನನ್ನು ಪ್ರಕಟಿಸಿಕೊಳ್ಳುವುದರಲ್ಲಿ ಅನೇಕ ವಿಧವಾದ ಅಭಿಪ್ರಾಯಗಳು ಅಡಗಿವೆ. ಅವನ್ನೆಲ್ಲ ವಿವರಿಸುವುದಾದರೆ ಪುಸ್ತಕಗಳು ಅನೇಕವಾಗುವು. ಈ ಚಿಕ್ಕ ಪುಸ್ತಕದಲ್ಲಿ ದೇವಾದಿ ದೇವರು ತನ್ನನ್ನು ಕುರಿತು ಪ್ರಕಟಿಸಿರುವ 4 ಬಹು ಮುಖ್ಯವಾದ ಅಂಶಗಳನ್ನು ಮಾತ್ರವೇ ಚಿಂತನೆ ಮಾಡೋಣ. ಇವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇರಬೇಕು. 1. ದೇವರು ಆತ್ಮಸ್ವರೂಪನು ಎಂದು ಸತ್ಯವೇದವು ವಿವರಿಸುತ್ತದೆ. ಸುಕರೆಂಬ ಊರಿನ ಬಾವಿಯ ಬಳಿಯಲ್ಲಿ ಸಮಾರ್ಯದ ಸ್ತ್ರೀಯೊಂದಿಗೆ ಮಾತನಾಡುವಾಗ ದೇವರು ಆತ್ಮಸ್ವರೂಪನು ಎಂದು ಯೇಸುಸ್ವಾಮಿ ನುಡಿದಿದ್ದಾನೆ. ಯೋಹಾನ 4:24. ಆತ್ಮ ಎಂಬ ಪದವನ್ನು ಕೇಳಿದಾಕ್ಷಣ ಏನನ್ನು ಕುರಿತು ಯೋಚನೆ ಮಾಡುತ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಯಾವ ರೂಪವನ್ನು ತೋರಿಸುತ್ತದೆ? ಆಕಾಶದಲ್ಲಿ ಕಾಣಬರುವಂಥ ಯಾವುದೋ ಒಂದು ಗಾಳಿ ಎಂದು ನೆನೆಸಿಕೊಳ್ಳುವಿರಾ? ಆ ಪದವು ಭಯಂಕರವಾದ ಭೂತದ ರೂಪವನ್ನು ತೋರಿಸುವುದೇ? ರೂಪವಾಗಲಿ ಆಕೃತಿಯಾಗಲಿ ಇಲ್ಲವೆಂಬುದು ಅದರ ವಿವರಣೆಯೇ? ದೇವರು ಆತ್ಮಸ್ವರೂಪನು ಎಂದು ಯೇಸುಸ್ವಾಮಿ
ಹೇಳಿದ್ದರ ಅರ್ಥವೇನು? ಆತ್ಮ ಎಂಬುದು ಇಂಥದೇ ಎಂದು ಯಾವ ಅರ್ಥದಲ್ಲಿ ಆ ಪದವನ್ನು ಯೇಸು ಸ್ವಾಮಿ ಉಪಯೋಗಿಸಿದನೆಂದು ತಿಳಿಯಲು ನಾವು ಸತ್ಯವೇದವನ್ನು ಪುನಃ ಓದಿ ನೋಡಬೇಕಾಗಿದೆ. ಯೇಸುಕ್ರಿಸ್ತನು ಪುನರುತ್ಥಾನವಾದ ನಂತರ ನನ್ನನ್ನು ಮುಟ್ಟಿ ನೋಡಿರಿ, ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವು ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ ಎಂದನು. ಲೂಕನ ಸುವಾರ್ತೆ 24ನೇ ಅಧ್ಯಾಯ 39 ವಚನ. ಆದ್ದರಿಂದ ಆತ್ಮಕ್ಕೆ ದೇಹವಿಲ್ಲವೆಂದು ನಾವು ತಿಳಿಯಬಲ್ಲೆವು. ಆತ್ಮವು ಶರೀರಕ್ಕೆ ವಿರೋಧವಾದದ್ದು, ಆದರೆ ಅದು ಬದುಕಿರುವುದು, ಅದಕ್ಕೆ ಶಕ್ತಿ ಉಂಟು. ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವುದು ಕಠಿಣವಾದದ್ದು, ಏಕೆಂದರೆ ಕಟ್ಟುಪಾಡಿಗೆ ಒಳಗಾದ ಶರೀರದಿಂದಲೂ ಕಟ್ಟುಪಟ್ಟಿರುವ ಮನಸ್ಸಿನಿಂದಲೂ ನಾವು ಅದನ್ನು ಅರಿತುಕೊಳ್ಳಲು ಯತ್ನಿಸುತ್ತೇವೆ. ದೇವಾದಿದೇವರು ಮಾನವನಿಗೆ ಅನುಗ್ರಹ ಮಾಡಿದಂಥ ಅಪರಿಮಿತವಾದ ಅರಿವನ್ನು ನಾವು ಕಳೆದುಕೊಂಡೆವು. ಆದ್ದರಿಂದ ದೂರದ ದೃಷ್ಟಿಯಿಂದ ಕಾಣಬಹುದಾದ ಆತ್ಮದ ಮಹತ್ವವನ್ನು ಅರಿತುಕೊಳ್ಳುವ ಯೋಗ್ಯತೆ ನಮಗೆ ಇಲ್ಲ. ಆತ್ಮ ಎಂಬ ಪದವನ್ನು ಬಹು ಚಿಕ್ಕ ಪ್ರಮಾಣದಲ್ಲಿ ಕುಗ್ಗಿಸಿ ನಮ್ಮ ಚಿಕ್ಕ ಮನಸ್ಸು ಅದನ್ನು ಅರಿತುಕೊಳ್ಳುವಂತೆ ಅದನ್ನು ಕುಗ್ಗಿಸಿದ್ದೇವೆ. ಮಲಿನವಾದ ನೀರಿರುವ ಒಂದು ಕುಂಟೆಯನ್ನು ಮಾತ್ರವೇ ತಿಳಿದಿರುವ ಒಬ್ಬನಿಗೆ ಸಮುದ್ರದ ವಿಶಾಲವನ್ನು, ಅದರ ಅಲೆಗಳ ಭಯಂಕರ ಹೊಡೆತವನ್ನು ವಿವರಿಸಿ ಹೇಳುವುದು ಹೇಗೆ ಸಾಧ್ಯವಾದೀತು? ಅಂಥ ಒಬ್ಬ ಮನುಷ್ಯನು ಮೇರೆ ಇಲ್ಲದ ಕಡಲಿನ ದೃಶ್ಯವನ್ನು ಹೇಗೆ ಗ್ರಹಿಸಿಕೊಳ್ಳಬಲ್ಲನು? ಆಳವಿಲ್ಲದ ಕೊಳಕಾದ ಕುಂಟೆಯನ್ನು ಮಾತ್ರವೇ ಕಂಡಿರುವ ಅವನು ಅಗಾಧವಾದ ಸಮುದ್ರ ಆಳವನ್ನು, ವಿರಾಮಗೊಳ್ಳದ ಅಲೆಗಳ ಹೊಯ್ದಾಟವನ್ನು, ಕಡಲ ಮೇಲೆ ಬೀಸುವ ಬಿರುಗಾಳಿಯ ಅಬ್ಬರವನ್ನು, ಶಾಂತ ಸಮುದ್ರದ ಅಮೂಲ್ಯವಾದ ಸೌಂದರ್ಯವನ್ನು ಹೇಗೆ ಅರಿತುಕೊಳ್ಳಬಲ್ಲನು? ಅಚ್ಚರಿ ಮೂಡಿಸುವ ಕಡಲು ಇರುವುದು ನಿಜವೆಂದು ಅವನು ಹೇಗೆ ಅರಿತುಕೊಳ್ಳಬಲ್ಲನು? ಹೀಗಿರುವಲ್ಲಿ ದೇವರು ಆತ್ಮಸ್ವರೂಪನು ಎಂದು ಯೇಸುಸ್ವಾಮಿ ಹೇಳಿದ್ದರ ಸಾರಾಂಶವನ್ನು ತಿಳಿಯುವುದು ಅದಕ್ಕಿಂತಲೂ ಎಷ್ಟೋ ಕಠಿಣ. ಅದರ ಅರ್ಥವನ್ನು ಯೇಸುಸ್ವಾಮಿ ಅರಿತಿದ್ದನು. ಆತನ ಮನಸ್ಸು ನಮ್ಮ ಮನಸ್ಸಿನಂತೆ ಪರಿಮಿತಿಗೆ ಒಳಪಟ್ಟಿದ್ದಲ್ಲ. ಆತನು ಕೆಸರು ಗುಂಡಿಯಂತಿರುವ ಇಹದ ಜೀವಿತವನ್ನು ದೃಷ್ಟಿಸಲಿಲ್ಲ. ದೇವರ ಆತ್ಮನ ಮೇರೆಯೇ ಇಲ್ಲದಂಥ ವಿಶಾಲತ್ವವನ್ನು ಆತನು ಅರಿತಿದ್ದನು. ಅದರ ಆಧರಣೆ, ಸಮಾಧಾನವೆಲ್ಲವನ್ನು ನಮಗೆ ವಿವರವಾಗಿ ತೋರಿಸಲು ಯೇಸುಕ್ರಿಸ್ತನು ಬಂದನು. ಆತ್ಮ ಎಂಬುದು ಶರೀರದ ಕಟ್ಟುಪಾಡಿಗೆ ಅಧೀನವಲ್ಲವೆಂದು ಅರಿತಿದ್ದೇವೆ. ಆತ್ಮ ಎಂಬುದು ಶರೀರದಂತೆ ತಿಳಿದುಕೊಳ್ಳುವಂಥದ್ದು ಅಲ್ಲ. ಅದು ಶರೀರದಂತೆ ಮಾರ್ಪಾಟು ಹೊಂದುವಂಥದ್ದು ಅಲ್ಲ. ದೇವರು ಅಂಥ ಒಂದು ಆತ್ಮವೆಂದು ಸತ್ಯವೇದವು ಹೇಳುತ್ತದೆ. ಆತನು ಒಂದು ಶರೀರಕ್ಕಾಗಲಿ ಒಂದು ರೂಪಕ್ಕಾಗಲಿ ಯಾವುದೇ ಆದಂಥ ಕಟ್ಟುಪಾಡಿಗೂ ಒಳಪಟ್ಟಾತನು ಅಲ್ಲ. ಆತನು ಅಳತೆ ಮಾಡಲಾರದಾತನು. ಶರೀರ ಕಣ್ಣುಗಳಿಂದ ಆತನನ್ನು ಕಾಣಲಾರೆವು. ಯಾವ ಕಟ್ಟುಪಾಡಿಗೂ ಒಳಪಡದವನಾದ್ದರಿಂದ ಆತನು ಏಕಕಾಲದಲ್ಲಿ ಎಲ್ಲೆಲ್ಲೂ ಇರುವಾತನಾಗಿಯೂ ಎಲ್ಲವನ್ನು ಕಾಣಲು ಎಲ್ಲವನ್ನು ಅರಿಯಲು ಆತನಿಗೆ ಸಾಧ್ಯವೆಂದು ಸತ್ಯವೇದವು ಹೇಳುತ್ತದೆ. ನಮ್ಮಿಂದ ಇದು ಸಾಧ್ಯವಿಲ್ಲ. ನಾವು ಯಾವ ರೀತಿ ಕಟ್ಟುಪಾಡಿಗೆ ಒಳಪಟ್ಟವರಾಗಿದ್ದೇವೋ ಅದೇ ರೀತಿ ದೇವರಿಗೆ ಒಂದು ಎಲ್ಲೆಯನ್ನು ನೇಮಿಸಲು ಮುಂದಾಗುತ್ತೇವೆ. ನಾವು ಮಾಡಲಾರದಂಥದ್ದನ್ನು ದೇವರು ಮಾಡಬಲ್ಲನೆಂದು ನಂಬಲಾರದವರಾಗುತ್ತೇವೆ. ಏಕ ಸಮಯದಲ್ಲಿ ನಾವು ಎಲ್ಲ ಕಡೆಗಳಲ್ಲೂ ಇರಲಾರೆವು. ಆದ್ದರಿಂದ ದೇವರು ಸಹ ಎಲ್ಲ ಕಡೆಗಳಲ್ಲೂ ಇರಲು ಸಾಧ್ಯವಿಲ್ಲವೆನ್ನುತ್ತೇವೆ. ಮಹಾಸಾಗರವನ್ನು ಕುರಿತು ಕೇಳಿ ಸಮುದ್ರದ ದಡಕ್ಕೆ ಹೋಗಿ ಸ್ವಲ್ಪ ನೀರನ್ನು ಕೈಯಲ್ಲಿ ಮುಗಿದುಕೊಳ್ಳುವಂತೆ ನೆನೆಸುತ್ತೇವೆ. ಆ ರೀತಿ ಮಾಡುವವನು ಸಾಗರವನ್ನು ನನ್ನದಾಗಿಸಿಕೊಂಡೆನು. ಮಹಾಸಾಗರ ನನ್ನ ಕೈಯಲ್ಲಿದೆ, ಇದು ನನಗೆ ಸ್ವಂತವಾಗಿ ಬಿಟ್ಟಿತು ಎನ್ನುವನು. ಅದು ನಿಜವೇ? ಸಮುದ್ರದ ಒಂದು ಸಣ್ಣ ಅಂಶವನ್ನು ಅವನು ಕೈಯಲ್ಲಿಟ್ಟಿದ್ದಾನೆ. ಆದರೆ ಅದೇ ಸಮಯದಲ್ಲಿ ಸಮುದ್ರದ ಇತರ ದಡಗಳಲ್ಲಿ ನಿಂತು ಸಮುದ್ರದ ನೀರನ್ನು ಕೈಗಳಲ್ಲಿ ಮೊಗೆದು ಸಮುದ್ರವು ನನ್ನದೆಂದು ಇತರರು ಹೇಳಬಹುದು. ಕೋಟಿಗಟ್ಟಲೆ ಜನರು ಸಮುದ್ರದ ನೀರಿನ ಕೆಲ ಹನಿಗಳನ್ನು ಕೈಯಲ್ಲಿ ತೆಗೆದುಕೊಳ್ಳಬಹುದು.
ಅವರೊಬ್ಬೊಬ್ಬರು ತಮಗೆ ಬೇಕಾದಷ್ಟು ನೀರನ್ನು ತೆಗೆದುಕೊಳ್ಳಬಹುದು. ಆದಾಗ್ಯೂ ಸಮುದ್ರದಲ್ಲಿ ಯಾವ ಬದಲಾವಣೆಯೂ ಆಗದು. ಅದು ಇದ್ದಂತೆ ಇರುವುದೇ ಹೊರತು ಅದರ ಬಲವಾಗಲಿ ಕೆಲಸದಲ್ಲಾಗಲಿ ಏನೂ ಬದಲಾವಣೆಯಾಗದು. ಸಮುದ್ರದ ಆಳದಲ್ಲಿರುವ ಜಂತುಗಳಲ್ಲಿಯಾದರೂ ಯಾವ ಬದಲಾವಣೆಯೂ ಇಲ್ಲದೇ ಇರುವುದು. ದೇವರು ಸಹ ಹಾಗೆಯೇ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ತನ್ನನ್ನು ಕರೆಯುವವರೆಲ್ಲರ ಭಿನ್ನಗಳನ್ನು ಕೇಳುವಂತೆ ಆತನು ಏಕ ಸಮಯದಲ್ಲಿ ಎಲ್ಲ ಕಡೆಗಳಲ್ಲೂ ಇರಬಲ್ಲಾತನು. ಮಿನುಗು ತಾರೆಗಳು ತಮ್ಮ ಸ್ಥಳದಲ್ಲಿರಲು, ಬೀಜದಿಂದ ಹೊರಡುವ ಮೊಳಕೆಯು ಭೂಮಿಯೊಳಗಿಂದ ಏಳಲು, ಸಮುದ್ರದ ಮೀನುಗಳು ಈಜುತ್ತಾ ಸುತ್ತಾಡಲು ಕಾರಣವೆನಿಸುವ ಅದ್ಭುತ ಕ್ರಿಯೆಗಳನ್ನು ಮಾಡುವಾತನು ಆತನೇ. ದೇವರು ಎಲ್ಲಿಯೇ ಇಲ್ಲದಾತನು. ಆತನ ಜ್ಞಾನಕ್ಕೂ ಮಹಿಮೆಗೂ ಪ್ರೀತಿಗೂ ದಯೆ ಕಾರುಣ್ಯಗಳಿಗೂ ಮೇರೆಯೇ ಇಲ್ಲ. ನೀವು ದೇವರನ್ನು ನಿಮ್ಮ ಮನಸ್ಸಿನಿಂದ ಕಟ್ಟು ಮಾಡಲಾಗದು. ಆ ರೀತಿ ನಿಮ್ಮ ನೆನಪು ಇರುವುದಾದರೆ ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿರಿ. ಆತನನ್ನಾಗಲಿ ಆತನ ಕ್ರಿಯೆಗಳನ್ನಾಗಲಿ ಒಂದು ನಿರ್ದಿಷ್ಟವಾದ ಎಲ್ಲೆಗೆ ಮಾತ್ರವೇ ಸೀಮಿತವನ್ನಾಗಿಸಕೂಡದು. ಮಹಾಸಾಗರಕ್ಕೆ ದಡ ಕಟ್ಟಲು ಯತ್ನಿಸಬೇಡಿರಿ. ಚಂದ್ರನ ಚಲನೆಯನ್ನು ಬದಲಾಯಿಸಲಾಗಲಿ ಭೂಚಕ್ರವು ಸುತ್ತದಂತೆ ತಡೆ ಮಾಡಲು ನಿಮಗೆ ಸಾಧ್ಯವೇ? ಹಾಗಿರುವಲ್ಲಿ ಅಚ್ಚರಿ ಮೂಡಿಸುವ ಇವನ್ನೆಲ್ಲ ಸೃಷ್ಟಿಸಿ ಪರಿಪಾಲಿಸುತ್ತಿರುವ ದೇವರನ್ನು ಕಟ್ಟುಪಾಡು ಮಾಡಲು ನೆನೆಸುವುದು ಎಂಥ ಬುದ್ಧಿಹೀನತೆ! ನನ್ನ ತಾಯಿಯಿಂದ ನಾನು ಹೊಂದಿಕೊಂಡಿರುವಂಥ ಅನೇಕ ಅವುಗಳಿಗಾಗಿ ನಾನು ಆಕೆಗೆ ಯಾವಾಗಲೂ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಅವುಗಳಲ್ಲಿ ನಾನು 10 ವಯಸ್ಸಿನವನಾಗಿದ್ದಾಗ ದೇವರು ಆತ್ಮಸ್ವರೂಪನು, ಆತನು ಎಲ್ಲೇ ಇಲ್ಲಾತನು ಎಂದು ಮಾರ್ಪಾಡದಾತನು ಎಂದು ಅವರು ನನಗೆ ಕಲಿಸಿಕೊಟ್ಟದ್ದು ಸ್ಥಿರ ನಂಬಿಕೆಯಾಯಿತು. ದೇವರನ್ನು ಕುರಿತ ಈ ವಿವರಣೆ ನನ್ನ ಮನಸ್ಸಿನಿಂದ ಅಗಲಲೇ ಇಲ್ಲ. ದೇವರು ಎಲ್ಲೇ ಇಲ್ಲದ ನಿತ್ಯ ಕಾಲವು ಮಾರ್ಪಾಡದಂಥ ಆತ್ಮಸ್ವರೂಪನು ಎಂಬುದನ್ನು ಒಬ್ಬನು ಅರಿತವನೇ ಆಗಿದ್ದರೆ ಆ ತಿಳುವಳಿಕೆಯು ದೇವರು ಆತ್ಮಸ್ವರೂಪನೆಂಬುದನ್ನು ಅವನು ತಿಳಿದಿರುವನೆಂದು ತೋರಿಸುತ್ತದೆ. ನಾವು ಮಾಡಲಾರದನ್ನು ಆತನು ಮಾಡಬಲ್ಲಾತನು ಎಂಬ ಸತ್ಯವು ಸಂಶಯವಿಲ್ಲದೆ ನಮ್ಮ ನಂಬಿಕೆಯನ್ನು ದೃಢಪಡಿಸುವುದು. ಸತ್ಯವೇದವು ಸತ್ಯವಾದ ದೇವರ ವಾರ್ತೆ ಎಂಬುದನ್ನು ನಂಬದ ಕೆಲವರು ಸಂದೇಹಪಡುವ ಕಾರಣವೇನೆಂದರೆ ತಾವು ಮಾಡಲಾರದನ್ನು ದೇವರು ಮಾಡಬಲ್ಲನು ಎಂಬುದನ್ನು ಒಪ್ಪಲು ಅವರು ಮನಸ್ಸಿಲ್ಲದವರಾಗಿರುವುದೇ ಆಗಿದೆ. ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಸತ್ಯವೇದವು ಬರೆಯಲ್ಪಟ್ಟಿರುವುದನ್ನು ಕುರಿತು ನಿಮಗೆ ಸಂಶಯವಿರುವುದಾದರೆ ಪುನಃ ಅದೇ ವಿಷಯವನ್ನು ಯೋಚಿಸಿ ನೋಡಿರಿ. ತನ್ನ ಜೀವಮಾನ ಕಾಲವೆಲ್ಲ ಒಂದು ಕೆಸರಿನ ಗುಂಡಿಯನ್ನು ನೋಡುತ್ತಿದ್ದವನು ಮೊಟ್ಟ ಮೊದಲನೇ ಸಾರಿ ಸಮುದ್ರವನ್ನು ಕಾಣುತ್ತಿರುವವನಂತೆ ಅದನ್ನು ಯೋಚನೆ ಮಾಡಿ ನೋಡಿರಿ. ಮೊಟ್ಟ ಮೊದಲಿಗೆ ದೇವರು ಸರ್ವಶಕ್ತನೆಂದು, ಆತನು ಎಲ್ಲವನ್ನು ಮಾಡಲು ಶಕ್ತನೆಂದು ನೀವು ಅರಿತುಕೊಳ್ಳಲು ಪ್ರಾರಂಭಿಸಿರುವಿರಾದರೆ, ಯೇಸು ಸ್ವಾಮಿ ಹೇಳಿದಂತೆ ದೇವರು ಆತ್ಮಸ್ವರೂಪನಾಗಿದ್ದಾನೆ ಎಂದು ನಂಬಲು ದೇವರ ಕಾರ್ಯಗಳನ್ನಾಗಲಿ ಈ ಲೋಕದಲ್ಲಿ ಆತನ ಆಳ್ವಿಕೆಯನ್ನಾಗಲಿ ಸತ್ಯವೇದವನ್ನು ದೇವರಾತ್ಮನಿಂದಲೇ ಬರೆದಿದ್ದರೆಂದು ನಂಬುವುದಕ್ಕಿಂತಲೂ ದೇವರು ಯಾರು? ಆತನು ಎಂಥವನೆಂದು ನೀವು ತಿಳಿದುಕೊಳ್ಳುವಿರಾದರೆ ಇಂಥ ಸಮಸ್ಯೆಗಳು ಉಂಟಾಗುವುದಿಲ್ಲ. 2. ದೇವರು ವ್ಯಕ್ತಿತ್ವವುಳ್ಳಾತನು ಎಂದು ಸತ್ಯವೇದವು ವಿವರಿಸುತ್ತದೆ. ದೇವರು ಪ್ರೀತಿ ಸ್ವರೂಪಿ, ದೇವರು ಮಾತಾಡುತ್ತಾನೆ, ದೇವರು ಕ್ರಿಯೆ ಮಾಡುತ್ತಾನೆ ಎಂಬುದಾಗಿ ಸತ್ಯವೇದವು ವಿವರಣೆ ಕೊಡುತ್ತದೆ. ಒಬ್ಬ ವ್ಯಕ್ತಿ ಇದ್ದಾನೆ ಎಂದು ನಾವು ಹೇಳುವಂಥದ್ದೆಲ್ಲವೂ ದೇವರಿಗೂ ಇದೆ ಎಂಬುದಾಗಿಯೇ ಹೇಳಲಾಗಿದೆ. ಒಬ್ಬ ಮನುಷ್ಯನು ಗ್ರಹಿಸುತ್ತಾನೆ, ನೆನೆಸುತ್ತಾನೆ, ಬಯಸುತ್ತಾನೆ. ಮಾತ್ರವಲ್ಲದೆ ವ್ಯಕ್ತಿಗತವಾಗಿ ಸಕಲ ಕಾರ್ಯಗಳನ್ನು ಮಾಡುತ್ತಾನೆ. ಈ ಪ್ರಪಂಚದಲ್ಲಿರುವ ನಾವು ಈ ವ್ಯಕ್ತಿತ್ವವನ್ನು ಮಾನವ ಶರೀರದೊಂದಿಗೆ ಕೂಡಿಸಿ ಹತೋಟಿಯಲ್ಲಿಟ್ಟಿರುತ್ತೇವೆ. ಮಾಂಸಖಂಡ, ಎಲುಬು ಮುಂತಾದವುಗಳ ಮೂಲಕ ಪ್ರಕಟಿಸಲಾರದ ವ್ಯಕ್ತಿತ್ವವನ್ನು
ನಮ್ಮ ಅಂತರ್ಯ ಗ್ರಹಿಸಿಕೊಳ್ಳಲಾರದು. ನಾವು ಈಗ ವಾಸವಾಗಿರುವ ಶರೀರಗಳಲ್ಲಿ ಯಾವಾಗಲೂ ತಂಗಿರುವುದಿಲ್ಲವೆಂದು ತಿಳಿದಿದ್ದೇವೆ. ನಮಗೆ ಮರಣ ಸಂಭವಿಸುವಾಗ ನಾವು ನಮ್ಮ ಶರೀರವನ್ನು ಬಿಟ್ಟು ಅಗಲಿ ನಮಗಾಗಿ ನಿಯಮಿತವಾಗಿರುವ ಸ್ಥಳವನ್ನು ಸೇರಲು ಹೋಗುತ್ತೇವೆ. ಇವೆಲ್ಲವನ್ನು ನಾವು ತಿಳಿದಿದ್ದರೂ ಅದನ್ನು ದೃಢವಾಗಿ ನಂಬುವುದು ನಮಗೆ ಕಠಿಣವಾದ ಸಂಗತಿಯಾಗಿದೆ. ವ್ಯಕ್ತಿತ್ವವೆಂಬುದು ಅವಶ್ಯವಾದ ದೈಹಿಕದೊಂದಿಗೆ ಹೊಂದಿಕೊಂಡಿರಬೇಕೆಂಬುದಲ್ಲ ಎಂಬುದನ್ನು ನಾವೆಲ್ಲರೂ ಗ್ರಹಿಸಿದರೆ ಅದು ಒಂದು ಮಹತ್ತರವಾದ ಪ್ರಕಟಣೆಯಾಗಿದೆ. ದೇವಾದಿದೇವನು ಶರೀರ ಒಂದರ ಅಧೀನಕ್ಕೊಳಪಟ್ಟವನಲ್ಲ, ಆದಾಗ್ಯೂ ಆತನು ವ್ಯಕ್ತಿತ್ವವುಳ್ಳಾತನು. ಆತನು ಗ್ರಹಿಸುವಾತನು, ಪ್ರೀತಿಸುವಾತನು, ಕ್ಷಮಿಸುವಾತನು. ನಾವು ಪಡುವ ಕಷ್ಟಗಳಲ್ಲೂ ದುಃಖಗಳಲ್ಲೂ ನಮ್ಮೊಂದಿಗೆ ಅನುತಾಪ ಪಡುವಾತನಾಗಿದ್ದಾನೆ. ಆದ್ದರಿಂದಲೇ ಆತನು ವ್ಯಕ್ತಿತ್ವವುಳ್ಳಾತನೇ ಹೌದು. 3. ದೇವರು ಆತ್ಮಸ್ವರೂಪಿಯಾಗಿಯೂ ವ್ಯಕ್ತಿತ್ವವುಳ್ಳತಾನಾಗಿಯೂ ಮಾತ್ರವಲ್ಲ, ಆತನು ಮಹಾಪರಿಶುದ್ಧನಾಗಿಯೂ ನೀತಿವಂತನೂ ಆಗಿದ್ದನೆಂದು ಸತ್ಯವೇದವು ತಿಳಿಸುತ್ತದೆ. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಪುಸ್ತಕದವರೆಗೂ ದೇವಾದಿದೇವನು ತನ್ನನ್ನು ಪರಿಶುದ್ಧನೆಂದು ಪ್ರಕಟಿಸಿಕೊಂಡಿದ್ದಾನೆ. ಎಲ್ಲ ವಿಷಯಗಳಲ್ಲೂ ಆತನು ಪರಿಪೂರ್ಣನು. ಪಾಪಿಯಾದ ಒಬ್ಬ ಮನುಷ್ಯನನ್ನು ಮುಟ್ಟಲಾಗದ ಪವಿತ್ರನು, ಪಾಪ ಜೀವಿತವನ್ನು ಸಹಿಸದಂಥ ಪವಿತ್ರನು. ಆತನು ಪರಿಪೂರ್ಣನು, ಪರಿಶುದ್ಧನೂ ಆದ ದೇವರು. ಆತನ ಮಹಿಮೆಯಿಂದ ಕೂಡಿದ ನೀತಿಯನ್ನು ಸರಿಯಾಗಿ ಗ್ರಹಿಸಬಲ್ಲ ಯಾವ ವ್ಯಕ್ತಿಯೇ ಆಗಲಿ, ಯಾವ ದೇಶದವರೇ ಆಗಲಿ, ಅವರವರ ಬಾಳಿನಲ್ಲಿ ಎಷ್ಟೋ ಮಾರ್ಪಾಟು ಉಂಟಾಗಬಲ್ಲದು. ದೇವರ ಪೂರ್ಣ ನೀತಿಗೂ ಅನೀತಿಯುಳ್ಳ ಮಾನವನಿಗೂ ಇರುವಂಥ ಮಹತ್ತರವಾದ ವ್ಯತ್ಯಾಸವನ್ನು ನಾವು ಅರಿತುಕೊಳ್ಳುವಾದರೆ ತತ್ಕ್ಷಣ ಪ್ರಪಂಚವೇ ಮಾರ್ಪಾಟು ಹೊಂದುವುದು. ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಆತನು ಉನ್ನತೋನ್ನತನು ಎಂದು ಸತ್ಯವೇದ ಪ್ರಕಟಿಸುತ್ತದೆ. ಈ ಸತ್ಯವನ್ನು ಅರಿತವರು ಬಹು ಸ್ವಲ್ಪ ಜನರು ಮಾತ್ರವೇ. ನಮ್ಮ ನ್ಯೂನತೆಗಳನ್ನು, ಬಲಹೀನತೆಗಳನ್ನು ಎಲ್ಲೆಲ್ಲೂ ಕಾಣಬಹುದು. ಹಾಗಿರುವಲ್ಲಿ ನಮ್ಮ ಬುದ್ಧಿಗೆಟುಕದ ದೇವರ ಪವಿತ್ರತೆಯನ್ನು ನಾವು ಅರಿತುಕೊಳ್ಳುವುದು ಅಸಾಧ್ಯವಾದದ್ದು. ಆದರೆ ಸತ್ಯವೇದವನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಉಪಯುಕ್ತವನ್ನಾಗಿ ಮಾಡಿಕೊಳ್ಳಬೇಕಾದರೆ ಹೇಗಾದರೂ ಅದನ್ನು ಅರಿತುಕೊಳ್ಳುವುದು ಅನಿವಾರ್ಯವಾಗಿದೆ. ಪರಿಪೂರ್ಣನಾದ ದೇವಾದಿ ದೇವನನ್ನು ಬಿಟ್ಟು ಅಗಲಿರುವ ದೇಶ ಪೂರಿತ ಮಾನವನನ್ನು ದೂರ ಮಾಡಿರುವ ದೊಡ್ಡ ಒಡಕನ್ನು ಕುರಿತು ಸತ್ಯವೇದವು ಬೋಧಿಸುತ್ತದೆ. ದೇವದರ್ಶನದ ಗುಡಾರವೆಂಬ ದೇವಾಲಯವು ಪವಿತ್ರ ಸ್ಥಾನ, ಅತಿ ಪವಿತ್ರ ಸ್ಥಾನ ಎಂದು 2 ಭಾಗಗಳಾಗಿ ವಿಭಾಗಿಸಲ್ಪಟ್ಟಿದ್ದರಿಂದ ಇದನ್ನು ನಾವು ತಿಳಿದುಕೊಳ್ಳುತ್ತೇವೆ. ದೇವರನ್ನು ಮೆಚ್ಚಿಸಲು ಬಯಸುವಂಥ ಪಾಪಿಗಳು ಸಲ್ಲಿಸಬೇಕಾದಂಥ ಯಜ್ಞಗಳು ಇದನ್ನು ನಮಗೆ ಹೇಳುತ್ತದೆ. ದೇವರಿಗೂ ಮಾನವರಿಗೂ ಮಧ್ಯೆ ನಿಂತು ಮಧ್ಯಸ್ಥಿಕೆ ವಹಿಸಲು ನೇಮಿಸಲ್ಪಟ್ಟಂಥ ವಿಶೇಷವಾದ ಯಾಜಕರ ಗುಂಪು ಇದನ್ನು ವಿಶದಪಡಿಸುತ್ತದೆ. ಮಾತ್ರವಲ್ಲದೆ ಅನೇಕ ವಿಧವಾದ ಅಶುದ್ಧತೆಯನ್ನು ಕುರಿತು ಯಾಜಕ ಕಾಂಡದಲ್ಲಿ ವಿಧಿಸಲ್ಪಟ್ಟಿರುವ ವಿಧಿಗಳು, ಶುದ್ಧೀಕರಣದ ಕ್ರಮಗಳನ್ನು ಕಾಣುತ್ತೇವೆ. ಅಷ್ಟೇ ಅಲ್ಲದೆ ಯಹೂದ್ಯರು ಆಚರಿಸುತ್ತಿದ್ದಂಥ ಆಚಾರಗಳು, ಉತ್ಸವಗಳು ಅವರು ಐಗುಪ್ತ ದೇಶದಲ್ಲಿದ್ದಂಥ ದಿನಗಳಲ್ಲಿ ನಡೆಸುತ್ತಿದ್ದಂಥ ಆಚಾರಗಳೇ ಆಗಿದ್ದವು ಎಂದು ನಮಗೆ ಎತ್ತಿ ತೋರಿಸುತ್ತದೆ. ದೇವಾದಿದೇವನ ಗುಣಾತಿಶಯವೆಲ್ಲಕ್ಕೂ ಆತನ ಪರಿಶುದ್ಧತೆಯೇ ಭೂಷಣವಾಗಿದೆ. ಆತನ ಸಿಂಹಾಸನವು ಪರಿಶುದ್ಧತೆಯ ಮೇಲೆ ಸ್ಥಾಪಿಸಲ್ಪಟ್ಟಿದೆ ಎಂದು ಸತ್ಯವೇದವು ಸಾರುತ್ತದೆ. ದೇವರು ಮಹಾಪರಿಶುದ್ಧನಾಗಿರುವುದರಿಂದಲೇ ದೇವರಿಗೂ ಮಾನಸಾಂತರ ಹೊಂದದಿರುವ ಪಾಪಿಗೂ ಇರುವ ಅಂತರ ಬಹು ದೊಡ್ಡದಾಗಿದೆ. ನಮ್ಮ ದ್ರೋಹಗಳು ನಮ್ಮನ್ನು ದೇವರಿಂದ ಅಗಲಿಸುವೆ ಎಂದು ಸತ್ಯವೇದವು ಹೇಳುತ್ತದೆ. ಈ ಅಗಲಿಕೆಯ ನಿಮಿತ್ತ ದೇವರು ತನ್ನ ಮುಖವನ್ನು
ನಮಗೆ ಮರೆಮಾಡಿಕೊಂಡದಲ್ಲದೆ ನಮ್ಮ ಕೂಗಿಗೂ ಕಿವಿಗೊಡಲಿಲ್ಲ. ಯಾಕೆಂದರೆ ದೇವರು ಕೆಡುಕನ್ನು ಕಾಣಲಾರದವನು, ಪಾಪದೊಂದಿಗೆ ಯಾವುದೇ ಸಂಬಂಧವಿಲ್ಲದ ಪವಿತ್ರನು. ಮಾನವ ಕುಲದಲ್ಲಿ ಪಾಪ ಪ್ರವೇಶಿಸುವ ಮುನ್ನ ದೇವರೊಂದಿಗೆ ಮಾನವನು ಐಕ್ಯವಾಗಿದ್ದನು. ಆದರೆ ಆ ಐಕ್ಯ ಮುರಿಯಲ್ಪಟ್ಟಿತು. ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಮಾನವನು ದೇವರೊಂದಿಗೆ ಯಾವುದೇ ವಿಧವಾದ ಸಂಪರ್ಕವನ್ನು ಮಾಡಲಾರನು. ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಮಾನವರು ದೇವರೊಂದಿಗೆ ಐಕ್ಯವಾಗಲು ಸಾಧ್ಯವೇ ಹೊರತು ಬೇರೆ ಮಾರ್ಗವಿಲ್ಲ. ಮಾನವರು ಪಾಪಿಗಳೇ ಹೌದು, ತಮ್ಮ ಸ್ಥಿತಿಗಳನ್ನು ಬದಲಾಯಿಸಿಕೊಳ್ಳಲಾರದ ನಿಸ್ಸಹಾಯಕರು. ಪಾಪದಿಂದ ಕೂಡಿದ ಅವರ ಸ್ವರವನ್ನು ಪವಿತ್ರನಾದ ಕರ್ತನ ಕಿವಿಗಳಿಗೆ ಎಟುಕಲಾರದು. ದೇವಾದಿದೇವನು ತನ್ನ ಅಪಾರವಾದ ಕರುಣೆಯಿಂದ ತನ್ನ ಮಗನನ್ನು ಈ ಪ್ರಪಂಚಕ್ಕೆ ಕಳುಹಿಸದೇ ಇದ್ದಿದ್ದರೆ ಮಾನವರು ಅಳಿವಿನ ಸ್ಥಿತಿಯಲ್ಲೇ ಎಂದೆಂದೂ ಇರುತ್ತಿದ್ದರು. ಯೇಸು ಸ್ವಾಮಿ ಪ್ರಾಣ ಕೊಟ್ಟದಕ್ಕೆ ಕಾರಣ ದೇವರು ಪರಿಶುದ್ಧನಾಗಿರುವುದೇ ಆಗಿದೆ. ದೇವರು ಪರಿಶುದ್ಧನಾಗಿರುವುದರಿಂದ ಪಾಪವನ್ನು ಶಿಕ್ಷಿಸಿ ದಂಡಿಸಲೇಬೇಕಾಯಿತು. ಆತನು ಪ್ರೀತಿಯುಳ್ಳವನಾಗಿರುವುದರಿಂದ ತಪ್ಪಿತಸ್ಥ ಮಾನವರನ್ನು ಕ್ಷಮಿಸಲೇಬೇಕಾಗಿತ್ತು. ಆದ್ದರಿಂದ ಆ ದಂಡನೆಯನ್ನು ಅನುಭವಿಸಿ ಮಾನವರಿಗೆ ರಕ್ಷಣೆಯನ್ನು ಅನುಗ್ರಹಿಸುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಕೊಟ್ಟನು. ನಾವು ಆರಾಧಿಸುವ ದೇವರು ಪರಿಶುದ್ಧನು, ನೀತಿವಂತನು ಆಗಿರುವುದರಿಂದ ನಾವು ಆತನ ಬಳಿ ಸೇರುವುದಕ್ಕಾಗಿ ತನ್ನ ಒಬ್ಬನೇ ಮಗನನ್ನು ಲೋಕ ರಕ್ಷಕನನ್ನಾಗಿ ಕಳುಹಿಸಿಕೊಟ್ಟನು. ಆದರೆ ದೇವಾದಿದೇವನು ಕಳಿಸಿಕೊಟ್ಟಂಥ ಈ ಮಹೋನ್ನತವಾದ ಪರಲೋಕದ ಸಹಾಯವನ್ನು ನಾವು ಅಲಕ್ಷ್ಯ ಮಾಡಿ ಆತನು ನೇಮಿಸಿರುವ ವಿಧಿಗಳಿಗೆ ಅವಿಧೇಯರಾಗಿ ಶಿಕ್ಷೆಯನ್ನು ದಂಡನೆಯನ್ನು ಅನುಭವಿಸುತ್ತಿರುವ ನಾವು ಯೇಸು ಕ್ರಿಸ್ತನ ಮೂಲಕ ಉಂಟಾಗುವ ಕೃಪೆಯನ್ನು ಹೊಂದಿಕೊಳ್ಳಲು ಏಕೆ ಮೊರೆಯಿಡಬಾರದು? 4. ದೇವರು ಪ್ರೀತಿಯುಳ್ಳಾತನು. ಸತ್ಯವೇದವನ್ನು ಓದದಿರುವ ಅನೇಕರಿಗೆ ಆತನ ಗುಣಾತಿಶಯಗಳು ಹೇಗೆ ಅರ್ಥವಾಗುವುದಿಲ್ಲವೋ ಹಾಗೆಯೇ ದೇವರು ಪ್ರೀತಿ ಸ್ವರೂಪಿ ಎಂಬುದರ ಅರ್ಥವು ತಿಳಿಯುವುದಿಲ್ಲ. 1 ಯೋಹಾನ 4:4-8. ಪ್ರೀತಿ ಎಂಬ ಪದದ ತಿರುಳನ್ನು ಅರಿಯದೆ ಅದನ್ನು ಉಪಯೋಗಿಸಿ ಬಿಡುತ್ತೇವೆ. ಈ ದಿನಗಳಲ್ಲಿ ತಪ್ಪಾಗಿ ಉಪಯೋಗಿಸಲ್ಪಡುವ ಪದಗಳಲ್ಲಿ ಇದೂ ಒಂದಾಗಿದೆ. ಬಹು ಕೀಳ್ತರವಾದ ನಡತೆಯನ್ನು ಕುರಿತು ಸೂಚಿಸಲು ಬಹಳ ಉತ್ತಮವಾದ ಮಾನವ ಸಂಬಂಧವನ್ನು ಕುರಿತು ಮಾತಾಡಲು ಈ ಒಂದೇ ಪದವನ್ನು ಉಪಯೋಗಿಸುತ್ತೇವೆ. ಆದರೆ ನಮ್ಮಲ್ಲಿ ಅನೇಕರು ಮಾತಾಡುವರೇ ಹೊರತು ಕಾರ್ಯರೂಪವಾಗಿ ಏನನ್ನು ಮಾಡುವುದಿಲ್ಲ. ಸತ್ಯವೇದವು ದೇವರು ಪ್ರೀತಿ ಸ್ವರೂಪಿ ಎಂದು ಯಾವ ಅರ್ಥದಲ್ಲಿ ಹೇಳುತ್ತದೆ ಎಂಬುದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳದೆ ಇರುವುದು ಶೋಚನೀಯ. ದೇವರು ಪ್ರೀತಿಯುಳ್ಳಾತನಾಗಿರುವುದರಿಂದ ಎಲ್ಲವೂ ನಡೆಯುತ್ತದೆ. ಯಾರೊಬ್ಬರು ತಮ್ಮ ಪಾಪ ಆಕ್ರಮಗಳಿಗೆ ದಂಡನೆ ಹೊಂದಬೇಕಾಗಿಲ್ಲ. ದೇವರು ಕ್ಷಮಾಪೂರ್ಣನು ಎಂಬ ತಪ್ಪ ಅಭಿಪ್ರಾಯವುಳ್ಳರಾಗಿರಬಾರದು. ಎಲ್ಲ ಪಾಪಗಳು ದಂಡಿಸಲ್ಪಡಬೇಕೆಂಬುದನ್ನು ಕರ್ತನ ಪರಿಶುದ್ಧತ್ವವೇ ಒತ್ತಾಯಪಡಿಸುತ್ತದೆ. ಆದ್ದರಿಂದಲೇ ಪಾಪಿಯ ವಿಮೋಚನಾ ಮಾರ್ಗವನ್ನು ಯೋಜನೆಯನ್ನು ಕರ್ತನ ಪ್ರೀತಿ ಪ್ರಕಟಿಸಿದೆ. ಮಾನವರು ಕ್ಷಮೆಯನ್ನು ಶುದ್ಧೀಕರಣವನ್ನು ಹೊಂದುವುದಕ್ಕೋಸ್ಕರವೇ ದೇವಪ್ರೀತಿಯು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಒಪ್ಪಿಸಿಕೊಟ್ಟಿತು. ಯೇಸು ಕ್ರಿಸ್ತನ ಶಿಲುಬೆಯ ಮರಣಕ್ಕೆ ದೇವ ಪ್ರೀತಿಯೇ ಕಾರಣ. ದೇವ ಪ್ರೀತಿಯನ್ನು ಕುರಿತು ಎಂದು ಸಂಶಯ ಪಡಬಾರದು. ಯಾಕೆಂದರೆ ಆತನ ಪರಿಶುದ್ಧತೆಯಂತೆಯೇ ಆತನ ಪ್ರೀತಿಯೂ ಸಹ ಬದಲಾಗದ ಆತನ ಗುಣಾತಿಶಯಗಳಲ್ಲಿ ಒಂದಾಗಿದೆ. ನಿಮ್ಮ ಪಾಪಗಳು ಎಷ್ಟೇ ಭಯಂಕರವಾದದ್ದಾಗಿದ್ದರೂ ದೇವರು ನಿಮ್ಮ ಮೇಲೆ ಪ್ರೀತಿ ಇಟ್ಟಿರುವನು. ದೇವರು ಪ್ರೀತಿ ಸ್ವರೂಪಿಯಲ್ಲದಿದ್ದರೆ ನಮ್ಮಲ್ಲಿ ಯಾರೊಬ್ಬರೂ ಪರಲೋಕ ಸೇರುವುದು ಸಾಧ್ಯವೇ ಇಲ್ಲ. ದೇವರು ಪ್ರೀತಿಯುಳ್ಳವನಾಗಿದ್ದಾನೆ. ಆತನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ನಾವು ಪಾಪಿಗಳಾಗಿದ್ದಾಗಲೂ
ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ರೋಮಾಪುರ 5ನೇ ಅಧ್ಯಾಯ 8ನೇ ವಚನ. ದೇವರ ಪ್ರೀತಿ, ಕ್ಷಮೆ ಮುಂತಾದವುಗಳನ್ನು ಕುರಿತು ಮಾಡಲ್ಪಟ್ಟಿರುವ ವಾಗ್ದಾನಗಳು ಸತ್ಯವಾದವು, ದೃಢವಾದದ್ದು ಆಗಿದೆ. ಮಹಾಸಾಗರದ ವರ್ಣನೆಯನ್ನು ಅನೇಕರಿಂದ ಕೇಳಿದಾಗಿಯೂ ಅದನ್ನು ಪ್ರತ್ಯಕ್ಷವಾಗಿ ಕಾಣುವವರಿಗೆ ಅದರ ಸೊಬಗನ್ನು ಗ್ರಹಿಸಲಾರೆವು. ಅದೇ ರೀತಿ ದೇವರ ಪ್ರೀತಿಯನ್ನು ನೀವು ಅನುಭವಿಸುವವರೆಗೆ, ಕರ್ತನೊಂದಿಗೆ ನೀವು ಸಮಾಧಾನ ಹೊಂದುವವರೆಗೆ ಆತನ ಅತಿಶಯಗಳನ್ನು ಯಾರೊಬ್ಬರೂ ನಿಮಗೆ ತೋರಿಸಲಾರರು. ದೇವರ ಪ್ರೀತಿಯನ್ನು ನಿಮ್ಮ ಅತ್ಯಲ್ಪವಾದ ಬುದ್ಧಿಶಕ್ತಿಯಿಂದ ಗ್ರಹಿಸಿಕೊಳ್ಳುವುದು ಸುಲಭವಲ್ಲ. ದೇವ ಪ್ರೀತಿ ಮುಂತಾದ ಅಗಾಧ ವಿಷಯಗಳನ್ನು ಅರಿತುಕೊಳ್ಳುವ ಅರಿವು ನಿಮ್ಮಲ್ಲಿಲ್ಲ. ಆದ್ದರಿಂದ ಅಪೊಸ್ತಲನಾದ ಪೌಲನು ಎಫೆಸ 3ನೇ ಅಧ್ಯಾಯ 18ರಲ್ಲಿ ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ಎಂದು ಬರೆಯುತ್ತಾನೆ. ಒಂದು ಕಪ್ಪು ಹಸುರು ಹುಲ್ಲನ್ನು ತಿಂದು ಹೇಗೆ ಬಿಳಿಯ ಹಾಲನ್ನು ಕೊಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ನಿಮ್ಮ ಮನಸ್ಸಿಗೆ ಕಠಿಣವಾಗಿರಬಹುದು. ಆದರೂ ಆ ಹಾಲನ್ನು ಕುಡಿದು ಪ್ರಯೋಜನ ಪಡೆಯುತ್ತೀರಿ. ಒಂದು ಸಣ್ಣ ಬೀಜದಿಂದ ಒಂದು ದೊಡ್ಡ ಬಳ್ಳಿ ಹುಟ್ಟಿ ಬೆಳೆಯುತ್ತದೆ. ಕೆಂಪು ಹಸಿರಿನಿಂದ ಕೂಡಿದ ಸಿಹಿಯಾದ ಕಲ್ಲಂಗಡಿ ಹಣ್ಣುಗಳನ್ನು ಅದು ಕೊಡುತ್ತದೆ. ಬಿತ್ತಿದ ಆ ಬೀಜದೊಳಗೆ ನಡೆಯುವ ಎಲ್ಲ ಕಾರ್ಯಗಳನ್ನು ನಿಮ್ಮ ಮನಸ್ಸು ಅರಿಯಲಾರದು. ಆದರೆ ಆ ಹಣ್ಣನ್ನು ತಿಂದು ಆನಂದಿಸುತ್ತೀರಿ. ವಿದ್ಯುತ್ ಶಕ್ತಿಯಿಂದ ಹೊರಡುವ ಬೆಳಕನ್ನು ವಿವರಿಸಲಾರಿರಿ. ಆದರೆ ವಿದ್ಯುತ್ ಶಕ್ತಿ ಇದೆ ಎಂದು ಅದರಿಂದ ಬೆಳಕು ಉಂಟಾಗುವುದೆಂದು ನೀವು ತಿಳಿದಿರುವಿರಿ. ಮೇಲೆ ನೋಡಿದಂಥ ಸಂಭವಗಳ ರೀತಿಯಲ್ಲಿಯೇ ದೇವರನ್ನು ನಂಬುವುದು ಆಗಿದೆ. ಅಂದರೆ ಆತನ ಕುಮಾರನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು, ಆತನನ್ನು ಅಂಗೀಕರಿಸಿಕೊಳ್ಳಬೇಕು. ಆ ರೀತಿ ನೀವು ಮಾಡುವಿರಾದರೆ ದೇವರನ್ನು ಕುರಿತು ಯಾವ ಸಂಶಯವೂ ನಿಮಗೆ ಬಾರದು. ನಿಮ್ಮ ಹೃದಯದಲ್ಲಿ ದೇವರು ವಾಸ ಮಾಡುವವನಾ ಇಲ್ಲವೇ ಎಂಬ ಸಂಶಯವೇ ಇರುವುದಿಲ್ಲ. ನಿಮಗೆ ಅದು ನಿಶ್ಚಯವಾಗಿ ತಿಳಿದಿರುವುದು. ನಿಮ್ಮ ಹೃದಯದಲ್ಲಿ ದೇವರು ವಾಸ ಮಾಡುವನಾ ಇಲ್ಲವೇ ಎಂಬ ಸಂಶಯವೇ ಇರುವುದಿಲ್ಲ. ನಿಮಗೆ ಅದು ನಿಶ್ಚಯವಾಗಿ ತಿಳಿದಿರಬಹುದು. ದೇವರು ಯಾರೆಂದು, ಆತನ ಸ್ವಭಾವ ಗುಣಗಳು ಇಂಥವುಗಳೇ ಎಂದು ನಿಶ್ಚಯವಾಗಿ ಹೇಗೆ ತಿಳಿಯಬಲ್ಲಿರಿ ಎಂದು ಯಾರಾದರೂ ನನ್ನನ್ನು ಕೇಳಿದರೆ, ಗಾಳಿಪಟ ಹಾರಿಸುವ ಒಬ್ಬ ಹುಡುಗನ ಕತೆ ನನ್ನ ನೆನಪಿಗೆ ಬರುತ್ತದೆ. ಆ ದಿನ ಗಾಳಿಪಟವನ್ನು ಹಾರಿಸಲು ತಕ್ಕದಾದ ದಿನ. ಗಾಳಿ ಚೆನ್ನಾಗಿ ಬೀಸುತ್ತಿತ್ತು. ಆಕಾಶದಲ್ಲಿ ದೊಡ್ಡ ದೊಡ್ಡ ಮೋಡಗಳು ಅಲ್ಲಿಂದಿಲ್ಲಿಗೆ ಸಂಚರಿಸುತ್ತಿತ್ತು. ಗಾಳಿಪಟ ಎತ್ತರಕ್ಕೆ ಹಾರಿ ಮೇಘಗಳಲ್ಲಿ ಮರೆಯಾಯಿತು. ಆ ಹುಡುಗನನ್ನು ಕುರಿತು, ಏನು ಮಾಡುತ್ತೀ ಎಂದು ಒಬ್ಬ ಹಿರಿಯರು ಕೇಳಿದರು. ಗಾಳಿಪಟವನ್ನು ಹಾರಿಸುತ್ತಿದ್ದೇನೆ ಎಂಬುದನ್ನು ಆ ಹುಡುಗ, ಗಾಳಿಪಟವೇ ಕಣ್ಣಿಗೆ ಕಾಣಿಸುತ್ತಿಲ್ಲವಲ್ಲ ಎಂದರು. ಆ ಹಿರಿಯರು, ಹೌದು, ಅದು ನನ್ನ ಕಣ್ಣಿಗೂ ಕಾಣಿಸುತ್ತಿಲ್ಲ. ಆದರೆ ಅದು ಆಗಾಗ್ಗೆ ಅದು ಬಲವಾಗಿ ಎಳೆಯುತ್ತದೆ. ಅದನ್ನು ನಾನು ತಿಳಿದಿರುವೆನು. ಆದ್ದರಿಂದ ಅದು ಅಲ್ಲಿ ಹಾರಾಡುತ್ತಿದೆ ಎಂದು ನಿಶ್ಚಯವಾಗಿ ನನಗೆ ಗೊತ್ತುಂಟು ಎಂದನು. ಆ ಹುಡುಗನು, ದೇವರನ್ನು ಕುರಿತು ಅನೇಕರು ಅನೇಕ ವಿಧವಾಗಿ ಹೇಳುವುದನ್ನು ಗಣನೆಗೆ ತೆಗೆದುಕೊಳ್ಳದಿರಿ. ನೀವೇ ಆತನನ್ನು ಕಂಡುಹಿಡಿಯಿರಿ. ಆಗ ಮಾತ್ರವೇ ನಿಮ್ಮ ಆಂತರ್ಯವು ಆತನ ಅತಿಶಯವಾದ ಪ್ರೀತಿಯನ್ನು ಗ್ರಹಿಸಬಲ್ಲದು. ಆತನು ಇದ್ದಾನೆ ಎಂದು ನೀವೇ ಅರಿತುಕೊಳ್ಳುವಿರಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು.
ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.